ಹಾಯ್ ಆಲ್, ಈ ವಿಡಿಯೋದಲ್ಲಿ ಕ್ಲೋನೆಲ್ ಲೋಷನ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ಲೋಷನ್ನ ಏಕೆ ಯೂಸ್ ಮಾಡ್ತಾರಂದರೆ ಟ್ರೀಟ್ಮೆಂಟ್ ಆಫ್ ಅಲರ್ಜಿಕ್ ಸ್ಕಿನ್ ಕಂಡೀಷನ್ಸ್ ಅಂದರೆ ಚರ್ಮದ ಅಲರ್ಜಿಯ ರೋಗಲಕ್ಷಣಗಳನ್ನು ಕಡಿಮೆ ಮಾಡಲು ಈ ಲೋಷನ್ನ ಬಳಸುತ್ತಾರೆ. ಹಾಗೆ ಡರ್ಮಟೈಟಿಸ್, ಎಕ್ಸಮಾ, ಸೋರಿಯಾಸಿಸ್, ಸ್ಕಿನ್ ಅಲರ್ಜಿದಿಂದ ಆಗಿರುವಂತಹ ಊತ, ಕೆಂಪು, ತುರಿಕೆ, ಉರಿಯೂತವನ್ನು ಕಡಿಮೆ ಮಾಡಲು ಈ ಲೋಷನ್ನ ಬಳಸುತ್ತಾರೆ. ಹಾಗೆ ಎಕ್ಸಮಾ ಮತ್ತು ಸೋರಿಯಾಸಿಸ್ದಿಂದ ಬಂದಿರುವಂತಹ ಸ್ಕಿನ್ ರೆಡ್ನೆಸ್, ಈಚಿಂಗ್, ಇನ್ಫ್ಲಮೇಷನ್ನು ಕೂಡ ಕಡಿಮೆ ಮಾಡಲು ಈ ಲೋಷನ್ನ ಬಳಸುತ್ತಾರೆ. ಹಾಗೆ ಈ ಲೋಷನ್ ಒಂದು ಸ್ಟೆರಾಯ್ಡ್ ಮೆಡಿಸಿನ್. ಈ ಮೆಡಿಸಿನ್ನ ಸ್ಕಿನ್ ವೈಟ್ನಿಂಗ್ ಮತ್ತು ಫೇರ್ನೆಸ್ಗೆ ಅಂತ ನಿಮ್ಮ ಫೇಸ್ಗೆ ಈ ಲೋಷನ್ನ ಬಳಸಬಾರದು. ಈ ಲೋಷನ್ನಲ್ಲಿರುವಂಥ ಸ್ಟೆರಾಯ್ಡ್ ನಿಮ್ಮ ಫೇಸ್ನ ಡ್ಯಾಮೇಜ್ ಮಾಡುತ್ತದೆ. ಆದ್ದರಿಂದ ಈ ಲೋಷನ್ನ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಬಾರದು. ಈ ಲೋಷನ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಕ್ಲೋಬೆಟಸೋಲ್ ಎಂಬ ಸ್ಟೆರಾಯ್ಡ್ ಮೆಡಿಸಿನ್ ಇದೆ. ಈ ಮೆಡಿಸಿನ್ ಸ್ಕಿನ್ ರೆಡ್ನೆಸ್, ಸ್ಕಿನ್ ಈಚಿಂಗ್, ಸ್ಕಿನ್ ಇನ್ಫ್ಲಮೇಷನ್ಗೆ ಕಾರಣವಾಗಿರುವಂಥ ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡಲು ಸಹಾಯ ಮಾಡುತ್ತದೆ. ಈ ಲೋಷನ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ಮೊದಲು ನಿಮಗೆ ಆಗಿರುವಂಥ ಅಫೆಕ್ಟೆಡ್ ಏರಿಯಾವನ್ನು ಕ್ಲೀನ್ ಮಾಡಿ. ಅದು ಡ್ರೈ ಆದ ಮೇಲೆ ಅಫೆಕ್ಟೆಡ್ ಏರಿಯಾಗೆ ಈ ಲೋಷನ್ನ ಅಪ್ಲೈ ಮಾಡಿ. ಡೈಲಿ 1 ಟೈಮ್ ನೈಟ್ ಟೈಮ್ ಮಾತ್ರ ಈ ಲೋಷನ್ನ ನಿಮಗೆ ಆಗಿರುವಂತಹ ಸ್ಕಿನ್ ಅಲರ್ಜಿ ಅಥವಾ ಅಫೆಕ್ಟೆಡ್ ಏರಿಯಾಗೆ ಅಪ್ಲೈ ಮಾಡಿ. ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಲೋಷನ್ನ ಯೂಸ್ ಮಾಡಿ. ಈ ಲೋಷನ್ನ ಸೈಡ್ ಎಫೆಕ್ಟ್ಸ್ ಸುಡುವಿಕೆ, ಕಿರಿಕಿರಿ, ಕೆಂಪು, ತುರಿಕೆ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ. ಈ ಲೋಷನ್ ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಪಿಯರ್ ಆಗುತ್ತದೆ. ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ಲೋಷನ್ನ ಸೇಫ್ಟಿ ಅಡ್ವೈಸ್: ಇದರಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಈ ಲೋಷನ್ನ ಬಳಸಬಾರದು. ಹಾಗೆ ಈ ಲೋಷನ್ನ ಸೆನ್ಸಿಟಿವ್ ಸ್ಕಿನ್, ಓಪನ್ ವೂಂಡ್ಸ್, ಬರ್ನಿಂಗ್ ಏರಿಯಾ, ಕಟ್ ಆಗಿರುವಂಥ ಜಾಗಗಳಲ್ಲಿ ಅಪ್ಲೈ ಮಾಡಬಾರದು. ಈ ಲೋಷನ್ನ ಸ್ಕಿನ್ ವೈಟ್ನಿಂಗ್ ಮತ್ತು ಫೇರ್ನೆಸ್ಗೆ ಅಂತ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಬಾರದು. ಹಾಗೆ ಈ ಲೋಷನ್ನ ಸೆಲ್ಫ್ ಮೆಡಿಕೇಷನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಬಳಸಬಾರದು. ಇದರಲ್ಲಿರುವಂಥ ಸ್ಟೆರಾಯ್ಡ್ ನಿಮ್ಮ ಸ್ಕಿನ್ನ ಸೆನ್ಸಿಟಿವ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತದೆ. ಹಾಗೆ ಈ ಲೋಷನ್ನ ಮೋರ್ ದೆನ್ 4 ವೀಕ್ಸ್ ಅಂದರೆ 4 ವಾರಗಳಿಗಿಂತ ಹೆಚ್ಚಾಗಿ ನಿಮಗೆ ಆಗಿರುವಂಥ ಸ್ಕಿನ್ ಅಲರ್ಜಿಗೆ ಬಳಸಬಾರದು. ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ. ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮತ್ತು ಬ್ರೆಸ್ಟ್ ಫೀಡಿಂಗ್ ವುಮೆನ್ಸ್ ಕೂಡ ಸೆಲ್ಫ್ ಮೆಡಿಕೇಷನ್ ಆಗಿ ಈ ಲೋಷನ್ನ ಬಳಸಬಾರದು. ಈ ಲೋಷನ್ನ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.